ಬೆಳ್ಳಂಬೆಳಗ್ಗೆ ಲಾರಿ ಚಾಲಕನಿಂದ ಸರಣಿ ಅಪಘಾತ. ವಿಜಯನಗರದ ಡಾಣಾಪುರ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ. ಲಾರಿ ಅಡಿ ಸಿಲುಕಿದ್ದ ಇಬ್ಬರ ದುರ್ಮರಣ. ಎಸ್ಪಿ ಜಾಹ್ನವಿ ಭೇಟಿ ನೀಡಿ ಪರಿಶೀಲನೆ. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಪತಿ, ಪತ್ನಿ, ಪ್ರಿಯಕರ ಸೇರಿಕೊಂಡು ಮೈಸೂರಿನಲ್ಲಿ ಜವರಪ್ಪನ ಮರ್ಡರ್. ಸರಗೂರು ಪೊಲೀಸರಿಂದ ಆರೋಪಿಗಳಾದ ಸಿದ್ದೇಶ್, ಅಮೃತ ಅರೆಸ್ಟ್. ಹುಲಿಕಲ್ ಘಾಟಿ ಕುಸಿತದಿಂದ ಮೂವರ ಸಾವು ಕೇಸ್. ಜಿಲ್ಲಾಡಳಿತದಿಂದ ಪ್ರಯಾಣಿಕರಿಗೆ ಅದಲು ಬದಲು ವ್ಯವಸ್ಥೆ. ಆದರೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋಗಲು ಇಲ್ಲ ಯಾವುದೇ ಸುರಕ್ಷತೆ. ಅಮೆರಿಕ ಇರಾನ್ ನಡುವೆ ಎರಡನೇ ಸುತ್ತಿನ ಶಾಂತಿ ಮಾತುಕತೆ. ಸ್ಥಳ, ದಿನಾಂಕ ಯಾವುದೂ ನಿಗದಿಯಾಗಿಲ್ಲ. ಪ್ರಾಥಮಿಕ ರೂಪುರೇಷೆ ಒಪ್ಪಿಕೊಳ್ಳದ ಹೊರತು ಮಾತುಕತೆ ನಡೆಯಲ್ಲ. ಇರಾನ್ ಉಪ ವಿದೇಶಾಂಗ ಸಚಿವ ಸಯೀದ್ ಸ್ಪಷ್ಟನೆ. ಅಂತ್ಯದತ್ತ ಸಾಗಿರುವ ಕದನ ವಿರಾಮದ ಅವಧಿ 15 ದಿನ ಮುಗಿತಾ ಇದ್ದಂತೆ ಮತ್ತೆ ಶುರುವಾಗುತ್ತಾ ಯುದ್ಧ. ಅಮೆರಿಕದ ಯುದ್ಧ ವಿಮಾನಗಳಿಂದ ಮರಳು ಭೂಮಿಯಲ್ಲಿ ಕಾರ್ಯಾಚರಣೆ. ಯುದ್ಧ ಆರಂಭವಾದಾಗಿನಿಂದಲೂ ಬಂದ್ ಆಗಿದ್ದ ಇರಾನ್ ವಾಯು ಪ್ರದೇಶ ಈಗ ಮತ್ತೆ ಓಪನ್ ಮಾಡೋಕೆ ನಿರ್ಧಾರ. 4 ಹಂತಗಳಲ್ಲಿ ತೆರಿತೇವೆ ಅಂತ ಹೇಳಿದ ಇರಾನ್. ಮೊದಲ ಹಂತದಲ್ಲಿ ಸಾರಿಗೆ ವಿಮಾನಗಳ ಸಂಚಾರಕ್ಕೆ ಓಪನ್. 2ನೇ ಹಂತದಲ್ಲಿ ಪೂರ್ವ ವಿಮಾನ ನಿಲ್ದಾಣಗಳಿಂದ ಹಾರಾಟ. 3ನೇ ಹಂತದಲ್ಲಿ ಮೆಹರಾಬಾದ್, ಇಮಾಮ್ ಖಮೇನಿ ಏರ್ಪೋರ್ಟ್. 4ನೇ ಹಂತದಲ್ಲಿ ಪಶ್ಚಿಮದ ಏರ್ಪೋರ್ಟ್ಗಳಿಗೆ ಸಿಗುತ್ತೆ ಅನುಮತಿ. ಹಾರ್ಮುಜ್ ಜಲಸಂಧಿಯಲ್ಲಿ ಮುಂದುವರೆದ ಕಣ್ಣಾ ಮುಚ್ಚಾಲೆ. ಸಮುದ್ರ ಸಂಚಾರಕ್ಕೆ ಹೊಸ ನಿರ್ಬಂಧಗಳನ್ನು ವಿಧಿಸಿದ ಇರಾನ್. ಜಲಸಂಧಿ ಹಾದು ಹೋಗಲು ಶುಲ್ಕ ಮತ್ತು ಭದ್ರತಾ ವೆಚ್ಚ ಭರಿಸೋದು ಕಡ್ಡಾಯ. ಇರಾನ್ನಿಂದ ಭಾರತದ 2 ಹಡಗುಗಳ ಮೇಲೆ ಫೈರಿಂಗ್. ಭಾರತದ ಇರಾನ್ ರಾಯಭಾರಿಗೆ ಸಮನ್ಸ್ ನೀಡಿ ಘಟನೆ ಖಂಡಿಸಿದ ವಿದೇಶಾಂಗ ಇಲಾಖೆ. ಶೀಘ್ರ ಹಡಗುಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವಂತೆ ಒತ್ತಾಯ. ಮಹಿಳಾ ಮೀಸಲಾತಿ ಬಿಲ್ ಸೋಲಿಗೆ ಪ್ರಧಾನಿ ಮೋದಿ ಬೇಸರ. ವಿಪಕ್ಷಗಳ ನಡೆ ಹೆಣ್ಮಕ್ಕಳ ಸ್ವಾಭಿಮಾನಕ್ಕೆ ನೀಡಿದ ದೊಡ್ಡ ಪೆಟ್ಟು. ನಾವು ಮಾಡಿದ ಪ್ರಯತ್ನವೆಲ್ಲ ನೀರಲ್ಲಿ ಹೋಮ. ಎಲ್ಲ ವಿಪಕ್ಷಗಳ ವಿರುದ್ಧ ಹರಿಹಾಯ್ದ ನಮೋ. ಮಹಿಳಾ ಮೀಸಲಾತಿ ಅವರೊಬ್ಬರ ಆಸ್ತಿಯಲ್ಲ, ದೇಶದ ಆಸ್ತಿ. ಸೋಲುತ್ತೇವೆ ಅಂತ ಗೊತ್ತಿದ್ರೂ ಅವರು ಬಿಲ್ ತಂದಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ. ಯೋಗೇಶ್ ಗೌಡ ಕೊಲೆ ಅಪರಾಧಿ ವಿನಯ್ ಕುಲಕರ್ಣಿ ಇನ್ನು ಸಜಾ ಖೈದಿ. ವಿನಯ್ ಕುಲಕರ್ಣಿ ಗ್ಯಾಂಗ್ಗೆ ಸಜಾ ಖೈದಿ ನಂಬರ್ ನೀಡಿದ ಜೈಲಾಧಿಕಾರಿಗಳು. 16110 ಮಾಜಿ ಸಚಿವ ವಿನಯ್ ಕುಲಕರ್ಣಿಯ ಸಜಾ ಖೈದಿ ನಂಬರ್. ಜಬ್ಬಾರ್ಗೆ ಈಗ ನೋಟಿಸ್ ಕೊಟ್ಟು ವಿವರಣೆ ಪಡೆದು ಕ್ರಮ ಕೈಗೊಳ್ಳೋದು ಸೂಕ್ತ. ಡಿಕೆಶಿ ಜೊತೆ ಚರ್ಚೆ ಮಾಡಿದ್ದೇವೆ, ಹೈಕಮಾಂಡ್ಗೂ ಮಾತಾಡ್ತೇವೆ. ಇವತ್ತು ಸಿಎಂ ಭೇಟಿ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ಮುಖಂಡರ ಮಧ್ಯೆ ದಾವಣಗೆರೆ ದಂಗಲ್. ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ವಿರುದ್ಧ ಕ್ರಮಕ್ಕೆ ಆಗ್ರಹ. ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ವಿರುದ್ಧದ ಕ್ರಮ ವಾಪಸ್ಗೆ ಮುಸ್ಲಿಂ ನಾಯಕರ ಒತ್ತಾಯ. ನಾಯಕರ ಮೇಲೆ ಕ್ರಮಕ್ಕೆ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದ ಮುಸ್ಲಿಂ ಸಮುದಾಯ. ನಜೀರ್ ಅಹಮದ್ಗೆ ಪುನಃ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನ ನೀಡುವಂತೆ ಒತ್ತಾಯ. ಕೋಲಾರದಲ್ಲಿ ಸಭೆ ನಡೆಸಿ ಸರ್ಕಾರಕ್ಕೆ ಮುಸ್ಲಿಂ ಧರ್ಮಗುರುಗಳ ಎಚ್ಚರಿಕೆ. ಮುಸ್ಲಿಂ ನಾಯಕರ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಆಕ್ರೋಶ. ಮಾಸ್ ವೋಟರ್ ಛಿದ್ರವಾಗೋ ಭೀತಿಯಲ್ಲಿ ಹಸ್ತಪಡೆ. ಅಲ್ಪಸಂಖ್ಯಾತ ಸಮುದಾಯ ಮನವೊಲಿಸಲು ನಾಯಕರಿಗೆ ರಾಜ್ಯ ಕಾಂಗ್ರೆಸ್ ಟಾಸ್ಕ್.
ಮೈಸೂರಿನ ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಕಳ್ಳಾಟ. ವಶಕ್ಕೆ ಪಡೆದಿದ್ದ ಆಶ್ರಯ ಯೋಜನೆಯ ಭೂದಾಖಲೆ ಮುಚ್ಚಿಟ್ಟು ಖಾಸಗಿಯವರಿಗೆ ಖಾತೆ ಆರೋಪ. ಪ್ರಕರಣದ ಸಮಗ್ರ ತನಿಖೆಗಾಗಿ ಪ್ರಾದೇಶಿಕ ಆಯುಕ್ತರಿಗೆ ಸ್ನೇಹಮಯಿ ಕೃಷ್ಣ ದೂರು. ಮೃತ್ಯುಕೂಪವಾಗ್ತಿದ್ಯಾ ಮಂಡ್ಯದ ಬಲಮುರಿ ಮತ್ತು ಎಡಮುರಿ ಜಲಪಾತ. ಕಳೆದ 2 ತಿಂಗಳಿಂದ ಒಟ್ಟು 4 ಜನರ ಸಾವು. ಎಚ್ಚೆತ್ತ ಜಿಲ್ಲಾಡಳಿತದಿಂದ ಪ್ರವಾಸಿಗರಿಗೆ ನಿರ್ಬಂಧ. ಕೆಲಸ ಅರಸಿ ಮಂಡ್ಯದಿಂದ ಬೆಂಗಳೂರಿಗೆ ಬಂದವನು ಮಾಡ್ತಾ ಇದ್ದದ್ದು ಕಳ್ಳತನ. ರ್ಯಾಪಿಡೋ ಬೈಕ್ ಓಡಿಸ್ತಾನೆ, ಮನೆಗಳನ್ನ ಗುರುತಿಸಿ ಕನ್ನ ಹಾಕ್ತಾನೆ. ಆನ್ಲೈನ್ ಬೆಟ್ಟಿಂಗ್ ಹುಚ್ಚಿಗೆ ಕಳ್ಳತನಕ್ಕಿಳಿದಿದ್ದ ನಾಗರಾಜ್ನ ಬಂಧನ. ಮುಂಬೈನ ಕ್ರಫರ್ಡ್ ಮಾರುಕಟ್ಟೆಯಲ್ಲಿ ಅಗ್ನಿ ಅವಘಡ. ಬೆಂಕಿಯಿಂದ ಕೆಲವು ಅಂಗಡಿಗಳಿಗೆ ಹಾನಿ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.